ಎಲ್ರಿಗೂ ನಮಸ್ಕಾರ. ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ಶುರುನಲ್ಲಿ ವಿದ್ಯಾ ಭದ್ರನ್ಗೆ ಪ್ರಶ್ನೆ ಮಾಡ್ತಿದ್ದಾಳೆ. ನೀವು ಯಾಕೆ ನನ್ನ ಕಾಪಾಡಿದ್ರಿ, ಯಾಕೆ ನನ್ನ ಜ್ಞಾನ ಬಿದ್ದಿದ್ರು ಸಹ ಎತ್ಕೊಂಡು ಬಂದ್ರಿ, ನನ್ನ ಕೆಸರಿಗೆ ಬಿದ್ದಾಗ ಯಾಕೆ ನನ್ನ ಕಾಪಾಡಿದ್ರಿ, ಹೀಗೆಲ್ಲ ಪ್ರಶ್ನೆ ಮಾಡ್ತಿದ್ದಾಳೆ. ಅದಕ್ಕೆ ಭದ್ರನ್ಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆವಾಗ ವಿದ್ಯಾನೇ ಹೇಳ್ತಾಳೆ, ನಾವು ಒಂದು ಕಾಲದಲ್ಲಿ ಇಬ್ಬರು ಸಹ ಪ್ರೀತಿ ಮಾಡಿ ಮದುವೆ ಆದವರಲ್ವ, ಆ ಪ್ರೀತಿ ನೀವು ಕಾಳಜಿ ಇನ್ನೂ ಇರುತ್ತೆ, ಅದಕ್ಕೋಸ್ಕರ ನೀವು ನನ್ನ ಕಾಪಾಡಿರ್ತೀರಾ. ಆಯಿತು ಭದ್ರ, ನಮ್ಮ ಮನೆ ನೀನು ಇಂಥ ಪರಿಸ್ಥಿತಿನಲ್ಲಿ ನಮ್ಮ ಮನೆಯವ್ರನ್ನ ಕಾಪಾಡೋದಕ್ಕೋಸ್ಕರ ಕಾಡಿಗೆ ಬಂದೆ ಅಲ್ವಾ, ಯಾಕೆ ಅಂತ ವಿದ್ಯನ ಹತ್ರ ಕೇಳಿದ ಪ್ರಶ್ನೆಗೆ ವಿದ್ಯಾ ಇವಾಗ ಉತ್ತರ ಕೊಡ್ತಾ ಇದ್ದಾಳೆ. ಅಕಸ್ಮಾತ್ ಏನಾದರೂ ನಮ್ಮ ಅಪ್ಪ ಅಮ್ಮ ನಮ್ಮ ಮನೆಯವರೇ ಕಷ್ಟದಲ್ಲಿ ಇದ್ದಿದ್ರೆ ನೀವು ಸಹಾಯ ಮಾಡ್ತಿದ್ರಿ ಅಲ್ವೇ ಅಂತ ಹೇಳಿ, ಹಾಗೆ ನಾನು ನನ್ನ ಗಂಡನ ಮನೆಯವರು ಕಷ್ಟದಲ್ಲಿರುವಾಗ ನಾನು ಕೈ ಬಿಡೋಕ್ಕಾಗತ್ತಾ, ಎಂಥದೇ ಪರಿಸ್ಥಿತಿಲಿದ್ದರೂ ಸಹ ಸಹಾಯ ಮಾಡ್ತೀನಿ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಇನ್ನು ಈಶ್ವರಿ ಸಾವಿತ್ರಿ ಅವರೆಲ್ಲ ನೋಡಿದ್ರೆ ನಿನ್ನ ನೋಡಿದ್ರೆ ಹುರಿದು ಬೀಳ್ತಾರೆ, ಆದರೂ ಸಹ ಅವ್ರನ್ನ ಯಾಕೆ ಕಾಪಾಡಿದೆ ಅಂತ ಹೇಳಿ ಭದ್ರ ಕೇಳಿದ್ದಕ್ಕೆ ವಿದ್ಯಾ, ನಾನು ಡಾಕ್ಟರ್ ಆಗಿರೋ ಕರ್ತವ್ಯನ ನಾನು ಮಾಡಿದ್ದೀನಿ, ಶತ್ರು ಆಗಿದ್ರೂ ಸಹ ಅವ್ರ ಜೀವನ ಉಳಿಸ್ಬೇಕು, ಅದೇ ಡಾಕ್ಟ್ರ್ ಕರ್ತವ್ಯ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಇನ್ನು ಈಶ್ವರಿ ಮತ್ತು ಚಿತ್ರ ರೂಮಲ್ಲಿ ಕೂತಿದ್ದಾರೆ. ಸುಭಾಷ ಓಡ್ ಬಂದು ಖುಷಿ ವಿಷಯ ಅಂತ ಹೇಳ್ತಾನೆ, ನಾನು ಮತ್ತು ಚಂಪಾ ಮ್ಯೂಚುವಲ್ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ವಲ್ಲ, ಅದು ಸಿಕ್ಬಿಡ್ತು ಕಣವ, ನಂಗೆ ತುಂಬ ಖುಷಿ ಆಗ್ತಾ ಇದೆ, ಇಲ್ಲಿ ಲಾಯರು ಅದರ ಆರ್ಡ್ರ್ ಕಾಪಿ ಕಳ್ಸೋದು ಒಂದೇ ಬಾಕಿ ಅಂತ. ಆವಾಗ ಈಶ್ವರಿ, ಹಿಂಗೆ ಕಣ್ಲಾ ಸಂತೋಷ ಸುದ್ದಿ ಅಂದರೆ ಒಂದರಿಂದ ಒಂದು ಬರ್ತಾನೆ ಇರುತ್ತೆ, ದೇವರು ಹಂಗೆ ಕೊಡ್ತಿದ್ರೆ ಕೊಡ್ತಾನೆ ಇರ್ತಾನೆ ನೋಡು, ಎಂಥ ಸಿಹಿ ಸುದ್ದಿನ ಹೇಳ್ಬಿಟ್ಟೆ ನೀನು ಅಂತ ಹೇಳಿ ಈಶ್ವರಿ ಹೇಳ್ತಾಳೆ. ಇನ್ನು ಈಶ್ವರಿ ಸುಭಾಷನಿಗೆ, ನಿನ್ನ ಶನಿ ಹೋಯ್ತು, ನಿನ್ನ ಜಾತಕದಲ್ಲಿದ್ದ ಶನಿ ಹೋಯ್ತು, ಇನ್ನೇನಿದ್ರು ನಿನಗೆ ಶುಕ್ರದಶೆನೇ ಬರ್ತಾ ಇರುತ್ತೆ, ಅವಳು ಹೋಯ್ತು ಅಂತ ಅಂದಿದ್ದಕ್ಕೆ ನಿಂಗೆ ಅದೃಷ್ಟ ಕುಲಾಯಿಸ್ತೈತೆ ಕಣ್ಮಗ ಅಂತ ಹೇಳಿ ಸುಭಾಷನ ಹತ್ರ ಈಶ್ವರಿ ಹೇಳ್ತಾಳೆ. ಅವಾಗ ಸುಭಾಷ, ನನಗೇನು ಅರ್ಥ ಆಗ್ತಿಲ್ಲ ಕಣವ ಅಂತ ಹೇಳಿದ್ದಕ್ಕೆ ಈಶ್ವರಿ ಬಿಡಿಸಿ ಹೇಳ್ತಾಳೆ, ಆ ಶಾಸಕರು ಬಂದಿದ್ರಲ್ಲ, ಅದರಿಂದನೇ ನಿನಗೆ ಅದೃಷ್ಟ ಕುಲಾಯಿಸುತ್ತೆ, ಅವ್ರ ಮಗಳು ಹೆಂಗೂ ಡಿವೋರ್ಸ್ ಆಗಿದ್ದಾಳಲ್ಲ, ಅವಳನ್ನ ನಿನಗೆ ಕೊಟ್ಟು ಮದುವೆ ಮಾಡೋಕ್ಕೆ ನಾನು ಮಾತಾಡ್ತೀನಿ ಅಂತ ಹೇಳಿ ಈಶ್ವರಿ ಸುಭಾಷನ ಹತ್ರ ಹೇಳ್ತಾಳೆ. ಅಂತೂ ಇಂತೂ ಆ MLA ಮಗಳು ಡಿವೋರ್ಸ್ ಆಗಿದ್ದಾಳಲ್ಲ, ಅವಳನ್ನ ಕೊಟ್ಟು ಮದುವೆ ಮಾಡೋದಕ್ಕೆ ಸುಭಾಷನಿಗೆ ಒಪ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ನೀನೇನಾದರೂ ಅವ್ರನ್ನ ಮದುವೆ ಆದೆ ಅಂತ, ಹುಡುಗಿನ ಮದುವೆ ಆದೆ ಅಂತ ಇಟ್ಕೋ, ಅವತ್ತಿಂದ ನಿನಗೆ ರಾಜಯೋಗ ಶುರುವಾಗುತ್ತೆ. ನೀನೇನಾದರೂ ಆ ಹುಡುಗಿನ ಮದುವೆ ಆಯಿತು ಅಂತ ಹೇಳಿದ್ರೆ, ನಾನು ನಿಮ್ಮ ದೊಡ್ಡಪ್ಪನ ಮುಂದೆ ನಿನ್ನ ಒಳ್ಳೆ ಸ್ಥಾನದಲ್ಲಿ ಕೂರಿಸೋದಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಅದಕ್ಕೋಸ್ಕರ ಈಗ ಮುಂಚೆ ಏನೋ ನಿನ್ನ ಮಾತನ್ನು ದೊಡ್ಡಪ್ಪ ಒಪ್ಪದೇ ಇರ್ಬೋದು, ಆದರೆ ಶಿವರಾಮೇಗೌಡ ಈಗ ನಿನ್ನ ಮಾತನ್ನು ಒಪ್ತಾರೆ, ನಿನ್ನ ಬಗ್ಗೆ ಕಾಳಜಿ ತೋರಿಸ್ತಾರೆ, ಈ ಮದುವೆಗೆ ಒಪ್ಪೋ ಹಾಗೆ ನಾನು ಮಾಡಬೇಕು ಅಂತ ಹೇಳಿ ಇವಳನ್ನ ಸುಭಾಷನ್ನ ಮದುವೆಗೆ ಒಪ್ಪಿಸ್ಬಿಡ್ತಾಳೆ ಈಶ್ವರಿ. ಇನ್ನು ಹೋಟೆಲ್ ಓನರು ಕೆಲಸದವ್ರು ಯಾರು ಬರಲಿಲ್ಲ ಅಂದರೆ ಕೈಕಾಲೇ ಆಡಲ್ಲ ಅಂತ ಹೇಳಿ ಚಿಂತೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ವಿದ್ಯಾ ಬರ್ತಾಳೆ. ವಿದ್ಯಾ ಬಂದಾಗ ವಿಚಾರಿಸ್ತಾನೆ, ನಿನ್ನ ಕಾಲೆಲ್ಲ ಹುಷಾರಾಯ್ತಾ, ಓಡಾಡೋ ರೀತಿ ಆಯಿತಾ ಅಂತ ಎಲ್ಲ ಕೇಳ್ತಾನೆ. ಅದಕ್ಕೆ ಹ್ಞೂ ಅಣ್ಣ ಹುಷಾರಾದೆ, ಈಗ ಕೆಲಸಕ್ಕೆ ಅಂತ ಬಂದಿದ್ದೀನಿ ಅಂತ ಹೇಳಿದ್ದಕ್ಕೆ, ಇನ್ನೊಂದು 2 ದಿನ ರೆಸ್ಟ್ ತಗೊಳ್ಳೋದಲ್ವೇನವ, ಈಗಲೇ ಬಂದ್ಬಿಟ್ಟಲ್ಲ ನಿನ್ನ ಕೆಲಸಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ವಿದ್ಯಾ, ಹಾಗಂತ ಮನೇಲೆ ಕೂತ್ಕೊಬಿಟ್ರೆ ನಡೆಯೋದು ಹೆಂಗೆ, ಮುಂದೆ ಕೆಲಸ ಆಗೋದು ಹೆಂಗೆ, ಅದಕ್ಕೋಸ್ಕರ ಬಂದೆ ಅಂತ ಹೇಳಿದಕ್ಕೆ, ನೋಡುವ ಕೆಲಸ ಸುದ್ದಿ ಬಿಡು, ಮೊದಲು ಆರೋಗ್ಯ ಮುಖ್ಯ ಅಂತ ಹೇಳಿ ಹೋಟೆಲ್ ಓನರು ವಿದ್ಯನ ಹತ್ರ ಹೇಳೋದಕ್ಕೆ, ಇನ್ನು ಆರ್ಡ್ರ್ ಕೊಟ್ಟವನು ಒಬ್ಬ ಬಂದು ಆರ್ಡ್ರ್ ಕೊಟ್ಟು 1 hour ಆಯಿತು, ಲೇಟ್ ಆಗುತ್ತೆ ಅಂತ ಮುಂಚೆನೇ ಹೇಳಿದರೆ ನಾನು ಬರ್ತಾನೆ ಇರಲಿಲ್ಲ ಅಂತ ಹೇಳ್ತಾನೆ. ಆವಾಗ ವಿದ್ಯಾ, ಅಲ್ಲ ಅಣ್ಣ ಕೆಲಸದವ್ರಿಲ್ಲ ಅಂತ ಹೇಳಿಬಿಟ್ಟು ನನ್ನ ರೆಸ್ಟ್ ತಗೋ ಅಂತ ಇದ್ದೀರಾ, ಇರಿ ಅಣ್ಣ ನಾನು ಆರ್ಡ್ರನ್ನ ಕೊಡ್ತೀನಿ ಅಂತ ಹೇಳಿ ಆರ್ಡ್ರನ್ನ ಕೊಡೋದಕ್ಕೆ ಅಂತ ಹೇಳಿ ವಿದ್ಯಾ ಹೋಯ್ತಾ ಇದ್ದಾಳೆ. ಇನ್ನು ಶಿವರಾಮೇಗೌಡನ ಹತ್ರ ಈಶ್ವರಿ ಬಂದು, ಬಾವ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು ಅಂತ ಹೇಳಿ ಬರ್ತಾಳೆ. ಏನು ಅಂತ ಕೇಳಿ ಅಷ್ಟರಲ್ಲಿ ಚಂಪಾ ಬಂದು ಕಾಫಿ ಕೊಡ್ತಾಳೆ. ಅವಳನ್ನ ನೋಡ್ಬಿಟ್ಟು, ಬಾವ ಇದು ಮನೆಯವ್ರ ಸಂಬಂಧಪಟ್ಟದ ವಿಷಯ, ಮನೆಯವರಿದ್ರೆ ಸಾಕು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಚಂಪಾ ಹೊರಡೋಕ್ಕೆ ಅಂತ ನೋಡ್ತಾಳೆ. ಆವಾಗ ಶಿವರಾಮೇಗೌಡ ನಿಲ್ಲಿಸ್ತಾನೆ, ಅಲ್ಲೇ ನಿಂತ್ಕೋ, ನೀನೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಇನ್ನು ಈಶ್ವರಿ ಹೇಳ್ತಾಳೆ, ಬಾವ ಅವನಿಗೆ ಮದುವೆ ಇಷ್ಟ ಇತ್ತೋ ಇಲ್ವೋ ಗೊತ್ತಿಲ್ಲ, ನಿಮಗೆ ಅವನಿಷ್ಟಕ್ಕೆ ವಿರುದ್ಧವಾಗಿ ಚಂಪಾನ ಮದುವೆ ಆಗಿದ್ದ ನನ್ನ ಮಗ, ಮತ್ತು ಅವನಿಗೆ ಶಿಕ್ಷೆ ಕೊಟ್ಟಿದ್ದು ಒಳ್ಳೆ ಬುದ್ಧಿ ಕಲೀಲಿ ಅಂತ ಹೇಳಿ, ಈಗ ಚೆನ್ನಾಗೇ ಒಳ್ಳೆ ಬುದ್ಧಿ ಕಲಿತಾ ಇದ್ದಾನೆ ಅಲ್ವಾ, ಹಾಗಾಗಿ ಇನ್ನು ಫ್ರೆಂಡ್ಸ್ಗಳ ಜೊತೆ ಸೇರಿ ಹಾಳಾಗ್ಬಿಡ್ತಾನೆ, ಅದಕ್ಕೋಸ್ಕರ ಹೆಂಗೂ ಇವರಿಬ್ರಿಗೂ ಡಿವೋರ್ಸ್ ಆಗಿದೆ, ಹಾಗಾಗಿ ಅವರಿಬ್ರಿಗೂ ಈಗ ಬೇರೆ ಮದುವೆ ಡಿವೋರ್ಸ್ ಆಗಿರೋದ್ರಿಂದ ಸುಭಾಷನ್ಗೆ ಬೇರೆ ಮದುವೆ ಮಾಡಬೇಕು ಅಂತ ಹೇಳ್ತಾನೆ. ಹುಡುಗಿ ಸಹ ನೋಡಿದ್ದೀನಿ, ಹುಡುಗಿ ಸಹ ಮೊನ್ನೆ MLA ಬಂದಿದ್ರಲ್ಲ, ಡಿವೋರ್ಸ್ ಆಗಿದೆ ಅಂತ ಹೇಳಿದ್ರಲ್ಲ, ಅದೇ ಹುಡುಗಿ ಜೊತೆ ಮದುವೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀನಿ ಅಂತ ಹೇಳಿ ಶಿವರಾಮೇಗೌಡನ ಹತ್ರ ಈಶ್ವರಿ ಹೇಳ್ತಾಳೆ. ಇನ್ನು ಹುಡುಗಿನೂ ರೆಡಿ ಇದ್ದಾಳೆ, ನೀವು ಒಪ್ಕೋಬೇಕು ಬಾವ ಅಂತ ಹೇಳಿದಾಗ, ಯಾರು ಅಂತ ಕೇಳ್ತಾನೆ ಶಿವರಾಮೇಗೌಡ. ನೆನ್ನೆ MLA ಸಂಪತ್ ಅವ್ರ ಮಗಳು ಅಂತ ಹೇಳಿದ ತಕ್ಷಣ ಚಂಪಾ ಕೈಲಿರೋ ತಟ್ಟೆನ ಕೆಳಗಡೆ ಬೀಳಿಸ್ಬಿಡ್ತಾಳೆ.
ಇದನ್ನು ಕೇಳಿಸ್ಕೊಂಡಿದ್ದ ಅಜ್ಜಮ್ಮ, ಡೈವರ್ಸ್ ಆಗಿ 2 ದಿನ ಆಗಿಲ್ಲ, ಆಗಲೇ ಅವಳಿಗೆ ಮದುವೆ ಮಾಡಕ್ಕೆ ಹೊರಟಿದೆಯಲ್ಲೇ ಅಂತ ಹೇಳಿ ಅಜ್ಜಮ್ಮ ಈಶ್ವರಿಗೆ ಕೇಳ್ತಾಳೆ. ಸಾವಿತ್ರಿನೂ ಚಂಪನ್ನ ಮನೇಲಿ ಇಟ್ಕೊಂಡು ಅದು ಹೆಂಗತ್ತೆ ಮದುವೆ ಮಾಡೋದು ಅಂತ ಹೇಳ್ತಾಳೆ. ಆವಾಗ ಈಶ್ವರಿ, ಇದು ನನ್ನ ಮಗನ ವಿಷಯ, ಯಾರೂ ತಲೆ ಹಾಕೋ ಅವಶ್ಯಕತೆ ಇಲ್ಲ, ಎಲ್ಲರೂ ತೆಪ್ಪಗಿದ್ರೆ ಸರಿ ಅಂತ ಹೇಳಿ ಆವಾಜ್ ಹಾಕ್ತಾಳೆ ಎಲ್ಲರಿಗೂ. ಇದಾದ್ಮೇಲೆ ಶಿವರಾಮೇಗೌಡ, ಇದಕ್ಕೆ ಆ ಹುಡುಗಿನ ಮದುವೆ ಆಗೋದಕ್ಕೆ ಸುಭಾಷ ಒಪ್ಕೋಬೇಕಲ್ವಾ ಅಂತ ಹೇಳಿ ಕ್ವಶನ್ ಮಾಡ್ತಾನೆ ಈಶ್ವರಿಗೆ. ಆವಾಗ ಈಶ್ವರಿ, ಈ ವಿಷಯನ ಅವನ ಜೊತೆನೂ ಮಾತಾಡ್ದೆ ಬಾವ, ಅದಕ್ಕೆ ದೊಡ್ಡಪ್ಪ ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ತೀನಿ ಅಂತ ಸುಭಾಷ ಖಡಕ್ಕಾಗಿ ಉತ್ತರ ಕೊಟ್ಬಿಟ್ಟಿದ್ದಾನೆ. ಇವಾಗೆಲ್ಲ ನಿಮ್ಮದೇ ತೀರ್ಮಾನ ಮಾಡಬೇಕು ಬಾವ ಅಂತ ಹೇಳಿ ಶಿವರಾಮೇಗೌಡನ ಹತ್ರ ಈಶ್ವರಿ ಹೇಳಿದಕ್ಕೆ, ಚೆನ್ನಾಗಿ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬನ್ನಿ ಬಾವ ಅಂತ ಹೇಳಿದ್ದಕ್ಕೆ ಶಿವರಾಮೇಗೌಡ, ಸರಿ ಚೆನ್ನಾಗಿ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀನಿ ಅಂತ ಹೇಳಿ ಹೊರಡ್ತಾನೆ ಅಲ್ಲಿಂದ ಶಿವರಾಮೇಗೌಡ. ಅವನು ಈಶ್ವರಿ ಮತ್ತು ಸಾವಿತ್ರಿ ಇಬ್ಬರು ಸಹ ಮನಸಲ್ಲೇ ಮಾತಾಡ್ಕೊತಾ ಇದ್ದಾರೆ. ಸಾವಿತ್ರಿ ಹೇಳ್ತಾಳೆ ಮನಸ್ಸಲ್ಲಿ, ಏನು ತನ್ನ ಮಗನ ಮದುವೆ ಮಾಡಬೇಕು ಅಂತ ಹೊಸ ಪಿತೂರಿ ಮಾಡ್ತಾವಳೆ ಇವಳು ಅಂತ ಹೇಳಿ. ಅವಾಗ ಈಶ್ವರಿ, ಹೌದು ಕಣೆ ಮನಸ್ಸಲ್ಲಿ ಹೇಳ್ಕೊತಾಳೆ ಅವಳು ಸಹ, ನಾನು ಪಿತೂರಿ ಮಾಡ್ತಾ ಇದ್ದೀನಿ, ನಿಮ್ಮ ಕಣ್ಣು ಮುಂದೆನೇ ನನ್ನ ಮಗನ ಮದುವೆನ ಹೆಂಗೆ ಏನು ಮಾಡ್ತೀನಿ ಅಂತ ನೋಡ್ತಾ ಇರಿ, ಮುಂದೆ ನಡೆಯೋದು ನನ್ನ ಮಗನ ಮದುವೆನೇ ಈ ಮನೆಯಲ್ಲಿ ಅಂತ ಹೇಳಿ ಈಶ್ವರಿ ಹೇಳ್ತಾಳೆ. ಇನ್ನು ಈ ಸಾವಿತ್ರಿ ಮತ್ತು ವಿನಂತಿ ಇಬ್ಬರು ಸಹ ಮಾತಾಡ್ಕೊತಿದ್ದಾರೆ. ಅಲ್ಲ ಕಣವ, ಮನೆಗೆ ಹುಷಾರಿಲ್ಲ ಅಂತ ಹೇಳಿ ವಿಚಾರಿಸಕ್ಕೆ ಬಂದಿದ್ದು MLA ಮಗಳನ್ನೇ ಇವನ್ನ ಕೊಟ್ಟು ಮದುವೆ ಮಾಡೋಕ್ಕೆ ಅಂತ ಹೇಳಿ ನೋಡ್ತಾ ಇದ್ದಾರೆ. ಸುಭಾಷ ಮನೆ ಒಳಗಡೆ ಬರೋಕ್ಕಾಗಲ್ಲ ಅಂದ್ಕೊಂಡಿದ್ದು ಮನೆಗೆ ಬಂದ್ಬಿಟ್ಟ. ಇವರು ಸಹ ಶೆಡ್ಡಿಂದ ಮನೆ ಒಳಗಡೆ ಬರೋಕ್ಕಾಗಲ್ಲ ಅಂದರೆ ಅವರು ಸಹ ಸುಲಭವಾಗಿ ಬಂದ್ಬಿಟ್ರು. ಇನ್ನೇನಾದರೂ MLA ಮಗಳನ್ನ ಕೊಟ್ಟು ಮದುವೆ ಮಾಡ್ಕೊಂಡು ಸೊಸೆಯಾಗಿ ತಂದ್ಬಿಟ್ರೆ ಅವರಿಗೆ ಆನೆ ಸರಪಳಿನೂ ಸಾಲಲ್ಲ ಹಿಡಿದು ನಿಲ್ಸೋಕ್ಕೆ ಅಂತ ಹೇಳಿ ಈಶ್ವರಿ ವಿಷಯನೇ ಇವರಿಬ್ಬರು ಸಹ ಮಾತಾಡ್ತಾ ಇದ್ದಾರೆ. ಇನ್ನು ಈಶ್ವರಿಗೆ ಅಲ್ಪದಲ್ಲಿ ಐಶ್ವರ್ಯ ಬಂದಂಗೆ ಆಗಿದೆ. ಈಗ ಶಿವರಾಮೇಗೌಡನೂ ಸಹ ಎಲ್ಲ ಅವ್ರು ಹೇಳಿದಕ್ಕೆಲ್ಲ ಒಪ್ಕೊಬಿಡ್ತಾರೆ. ಅದಕ್ಕೋಸ್ಕರ ಮುಂಚೆ ಇದ್ರು ಒಪ್ಕೊತಾ ಇರಲಿಲ್ಲ, ಈಗ ಸುಭಾಷ್ ಅವ್ರ ಕಣ್ಣಿಗೆ ದೇವರಾಗ್ಬಿಟ್ಟಿದ್ದಾನಲ್ವಾ, ಅದಕ್ಕೋಸ್ಕರ ಇದನ್ನೆಲ್ಲ ಒಪ್ಕೊಂತಾನೆ. ಅಕಸ್ಮಾತ್ ಏನಾದರೂ MLA ಅಳಿಯ ಆಗಿ ಬಂತ ಅಂತ ಇಟ್ಕೋ, ನಮ್ಮ ಗತಿ ಏನು, ಕಾಲಲ್ಲಿ ಇಸಿಗ್ಬಿಡ್ತಾರೆ ಹಾಕೊಂಡು ಅಂತ ಹೇಳಿ ವಿನಂತಿ ಸಾವಿತ್ರಿ ಹತ್ರ ಹೇಳ್ತಿದ್ದಾಳೆ. ಇನ್ನು ಅದನ್ನು ನಿಲ್ಲಿಸೋದಕ್ಕೋಸ್ಕರ ಸಾವಿತ್ರಿ, ಏನಾದರೂ ಸರಿ ಮಾಡಿನೇ ಸರಿನೇ MLA ಜೊತೆ ಆ ಮದುವೆನ ನಿಲ್ಲಿಸಬೇಕು ಅಂತ ಹೇಳಿ ಐಡಿಯಾ ಮಾಡ್ತಿದ್ದಾರೆ. ಇನ್ನು ರಾತ್ರಿ ಆಯಿತು. ಈ ಶಿವರಾಮೇಗೌಡನು ಮನೆಗೆ ಬರ್ತಾನೆ, ವಿನಂತಿ ಹತ್ರ ನೀರು ಕೇಳ್ತಾನೆ, ನೀರು ತಂದು ಕೊಡ್ತಾರೆ. ಎಲ್ಲರೂ ಸಹ ಮನೆಗೆ ಬರ್ತಾರೆ. ಇನ್ನು ಊಟ ಮಾಡಿ ಅಂತ ಹೇಳಿದ್ದಕ್ಕೆ, ಹೊರಗಡೆ ಹೋಗಿದ್ವಲ್ಲ ಫಂಕ್ಷನ್ಗೆ, ಅಲ್ಲೇ ತುಂಬ ಚೆನ್ನಾಗಿ ಊಟ ಆಯಿತು ಕಣವ, ಬೇಡ ಇವಾಗ ಊಟ ಅಂತ ಹೇಳಿ ಶಿವರಾಮೇಗೌಡ ಹೇಳ್ತಾನೆ. ಅಷ್ಟರಲ್ಲಿ ಈಶ್ವರಿನು, ಬಾವ ಸುಭಾಷನ್ ಮದುವೆ ವಿಷಯ ಯೋಚನೆ ಮಾಡಿ ಹೇಳ್ತೀನಿ ಅಂದ್ರಲ್ಲ, ಏನು ಮಾಡಿದ್ರಿ ಅಂತ ಹೇಳಿ ಕೇಳ್ತಾಳೆ. ಇನ್ನು ಈಶ್ವರಿ, ಯಾಕಿಂಗೆ ಆ ಥರ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ ಬಾವ, ಈಗ ತಾನೇ ಸರಿಯಾದ ದಾರಿಯಲ್ಲಿ ನಡೀತಾ ಇದ್ದಾನೆ ಅಲ್ವಾ, ಅದಕ್ಕೋಸ್ಕರ ಅವ್ನ ದಾರಿ ಸರಿ ಇರಲಿ, ಅವ್ನು ನೆಟ್ಟಗಾಗಲಿ ಅಂತ ಹೇಳಿ ನಾನು ಪ್ರಚೋದನೆ ಮಾಡ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಇಲ್ಲ ಬಾವ ಅಂತ ಹೇಳಿ ಈಶ್ವರಿ ಶಿವರಾಮೇಗೌಡನ ಹತ್ರ ಹೇಳ್ತಾಳೆ. ಗೋವಿಂದನು ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳೋಣ ಅಂತ ಹೇಳಿ, ಯಾರ್ದು ಬಲವಂತ ಇಲ್ಲ ಅಂತ ಹೇಳಿ ಹೇಳ್ತಾನೆ. ಆವಾಗ ಶಿವರಾಮೇಗೌಡ, ನಮ್ಮ ಶಿವರಾಮಗೆ ಆ ಹೆಣ್ಣು ತಂದ್ಕೊಳ್ಳೋದ್ರಲ್ಲಿ ನನಗೆ ಯಾವುದೇ ರೀತಿ ಬಲವಂತ ಇಲ್ಲ ಅಂತ ಹೇಳಿ ಶಿವರಾಮೇಗೌಡ ಹೇಳಿದ್ದಕ್ಕೆ, ಇನ್ನು ಈಶ್ವರಿ, ನಮ್ಗೆ ಗೊತ್ತಿತ್ತು ಬಾವ ನೀವು ಮದುವೆ ಒಪ್ಕೊಂತೀರಾ ಅಂತ ಹೇಳಿ ಹೇಳ್ತಾಳೆ. ಅವಾಗ ಸಾವಿತ್ರಿ, ಆದರೂ ನಮ್ಮ ಚಂಪಾ ನೀವು ಯೋಚನೆ ಮಾಡಿ ಹೇಳಬೇಕಾಗಿತ್ತು ಅಂತ ಹೇಳಿ, ಪಾಪ ಚಂಪಾ ಅಂತ ಹೇಳಿ ಚಂಪನ ನೋಡ್ಬಿಟ್ಟು ಸಾವಿತ್ರಿ ಮಾತಾಡ್ತಾಳೆ. ಅಯ್ಯೋ ಪಾಪ ಚಂಪಾ ಅಂದ ತಕ್ಷಣ ಇನ್ನು ಶಿವರಾಮೇಗೌಡನು ಚಂಪನ ಮುಖನೇ ನೋಡ್ತಿದ್ದಾನೆ.